ಹಾಯ್ ಹಲೋ ವಿದ್ಯಾರ್ಥಿಗಳೇ ನಮಸ್ಕಾರ. ಡೇ 5ಗೆ ಚಾಲೆಂಜ್ ವೆಲ್ಕಮ್ ಬ್ಯಾಕ್. ಯಾಕಂತಂದ್ರೆ 2 days ಗ್ಯಾಪ್ ಆಗಿತ್ತು, ಆದ ಕಾರಣ ಮಾಡಕ್ಕಾಗಿಲ್ಲ. ಸೊ ಇರ್ಲಿ, ಆರ್ಮಿ ಅಲ್ಲಿ ಸೈನ್ಸ್ ಕ್ವಶನ್ ಟಾಪ್ 50. ಸೊ ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಷನ್ ಮಾಡೋಣ. ಸೊ ಮೊದಲೇ ಕ್ವಶನ್ ನೋಡೋದಾದ್ರೆ ಸೈನ್ಸ್ ಅಲ್ಲಿ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ಪದಾರ್ಥ ಯಾವುದು? ಆಪ್ಷನ್ ಎ ಪ್ಲಾಸ್ಮಾ, ಬಿ ಹಿಮೋಗ್ಲೋಬಿನ್, ಸಿ ಲ್ಯೂಟಿಕಸ್ ಸೈಟ್, ಡಿ ಫ್ಲಾಟ್ಲೈಟ್ ಅಂತ ಇದೆ. ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ಹಿಮೋಗ್ಲೋಬಿನ್ ಆಗುತ್ತೆ. ಈ ಒಂದು PDF ನಿಮ್ಗೆ ಫ್ರೀ ಆಗಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ, ಅದರಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇನ್ನು ತರ ನಾವು 50 days ಚಾಲೆಂಜ್ ಅನ್ನ ಕಂಟಿನ್ಯೂ ಮಾಡೋಣ. ಸೊ ಇವತ್ತೇ ನಿಮ್ಗೆ ಮಿನಿಮಮ್ 2 videos ಕೂಡ ಅಪ್ಲೋಡ್ ಆಗುತ್ತೆ. ಅಂದ್ರೆ ಡೇ ಕವರ್ ಆಗ್ಬೇಕು. ಸೊ 2 ದಿನ ವಿಡಿಯೋ ಹಾಕಿಲ್ಲ, ಅದರಿಂದ ಕವರ್ ಮಾಡ್ತೀನಿ. ಎರಡನೇ ಪ್ರಶ್ನೆ ನೋಡಿ, ನೀರಿನ ರಾಸಾಯನಿಕ ಸೂತ್ರ ಯಾವುದು? CO2 H2O O2 H2SO4 ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ H2O ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆ ಕಡೆ ಬರೋಣ. ಮಾನವ ದೇಹದಲ್ಲಿ ಅತಿ ದೊಡ್ಡ ಎಲುಬು ಯಾವುದು ಅಂತ ಇದೆ. ಆಪ್ಷನ್ ಎ ಫೀಮರ್, ಬಿ ಟಿಬಿಯಾ, ಸಿ ಹ್ಯೂಮರಸ್, ಡಿ ರೇಡಿಯಸ್. ಇದಕ್ಕೆ ಉತ್ತರ ಆಪ್ಷನ್ ಎ ಫೀಮರ್ ಆಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ ಕಡೆ ಬರೋಣ. ವಿದ್ಯುತ್ ಪ್ರತಿರೋಧ ಘಟಕ ಯಾವುದು? ವೋಲ್ಟ್, ಆಂಪಿಯರ್, ಓಮ್, ವಾಟ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ವೋಲ್ಟ್ ಓಮ್ ಆಗುತ್ತೆ. ಇನ್ನು ಐದನೇ ಪ್ರಶ್ನೆ ಕಡೆ ಬಂದ್ರೆ, ಸಸ್ಯಗಳು ರಾತ್ರಿ ಯಾವ ಅನಿಲವನ್ನು ಹೊರ ಹಾಕುತ್ತವೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಆಮ್ಲಜನಕ, ಬಿ ನೈಟ್ರೋಜನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ಹೈಡ್ರೋಜನ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಹಾಗೆ ಆರನೇ ಪ್ರಶ್ನೆ ಕಡೆ ಬಂದ್ರೆ, ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕು? 8 ನಿಮಿಷ 20 ಸೆಕೆಂಡ್, 5 ನಿಮಿಷ, 10 ನಿಮಿಷ, 1 ನಿಮಿಷ. ಇದಕ್ಕೆ ಉತ್ತರ ಆಪ್ಷನ್ ಎ 8 ನಿಮಿಷ 20 ಸೆಕೆಂಡ್ ಕೂಡ ಆಗುತ್ತೆ. ನೀವು ಏಳನೇ ಪ್ರಶ್ನೆ ನೋಡಿದ್ರೆ, ಮಾನವನ ದೇಹದಲ್ಲಿ ರಕ್ತದ ಗುಂಪುಗಳನ್ನು ಯಾರು ಕಂಡುಹಿಡಿದರು ಅಂತ ಕೇಳಿದ್ದಾರೆ. ಸೊ ನ್ಯೂಟನ್, ಲ್ಯಾಂಡ್ ಸ್ಟ್ಯಾನರ್ಡ್, ಡಾರ್ವಿನ್, ಪಾಸ್ಟರ್ಸ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ಆಗುತ್ತೆ. ಇನ್ನು ಎಂಟನೇ ಪ್ರಶ್ನೆ ಕಡೆ ಬಂದ್ರೆ, ಭೂಮಿಯ ಉಪಗ್ರಹ ಯಾವುದು? ಮಂಗಳ, ಶುಕ್ರ, ಚಂದ್ರ, ಗುರು. ಸೊ ಉತ್ತರ ಬಂದು ಆಪ್ಷನ್ ಸಿ ಚಂದ್ರ ಆಗುತ್ತೆ. ಭೂಮಿಯ ಉಪಗ್ರಹ ಚಂದ್ರ. ಒಂಬತ್ತನೇ ಪ್ರಶ್ನೆ ಕಡೆ ಬರೋಣ. ಅತಿ ಕಠಿಣವಾದ ಪ್ರಾಕೃತಿಕ ಪದಾರ್ಥ ಯಾವುದು? ಚಿನ್ನ, ಕಬ್ಬಿಣ, ವಜ್ರ, ಬೆಳ್ಳಿ. ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ವಜ್ರ ಆಗುತ್ತೆ. ಹತ್ತನೇ ಪ್ರಶ್ನೆ ನೋಡೋದಾದ್ರೆ, ವಿದ್ಯುತ್ ಉತ್ಪಾದಿಸುವ ಸಾಧನ ಯಾವುದು? ಮೋಟಾರ್, ಜನರೇಟರ್, ಟ್ರಾನ್ಸ್ಫಾರ್ಮರ್, ಬ್ಯಾಟರಿ. ಉತ್ತರ ಬಂದು ಆಪ್ಷನ್ ಬಿ ಜನರೇಟರ್. 11ನೇ ಪ್ರಶ್ನೆ, ಸಸ್ಯಗಳಲ್ಲಿ ಹಸಿರು ಬಣ್ಣಕ್ಕೆ ಕಾರಣವಾದ ಪದಾರ್ಥ ಯಾವುದು? ಆಪ್ಷನ್ ಎ ಕ್ಲೋರೋಫಿಲ್, ಹಿಮೋಗ್ಲೋಬಿನ್, ಮೆಲಾನಿನ್, ಕಾರೋಟಿನ್. ಇದಕ್ಕೆ ಉತ್ತರ ಬಂದು ಕ್ಲೋರೋಫಿಲ್, ಆಪ್ಷನ್ ಎ. ಇನ್ನು 12ನೇ ಪ್ರಶ್ನೆ, ಗಾಳಿ ಒತ್ತಡವನ್ನು ಅಳೆಯುವ ಸಾಧನ ಯಾವುದು? ಥರ್ಮಾಮೀಟರ್, ಬ್ಯಾರೋಮೀಟರ್, ಅಮೀಟರ್, ವೋಲ್ಟೋಮೀಟರ್. ಇದಕ್ಕೊಂದು ಉತ್ತರ ಬಂದು ಬ್ಯಾರೋಮೀಟರ್. ಹಾಗೆ ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು? ಚರ್ಮ, ಕಿಡ್ನಿ, ಹೃದಯ, ಲಿವರ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಚರ್ಮ ಆಗುತ್ತೆ. 14ನೇ ಪ್ರಶ್ನೆ, ಹಾಲಿನಲ್ಲಿ ಇರುವ ಮುಖ್ಯ ಪ್ರೋಟೀನ್ ಯಾವುದು? ಅಲ್ಯೂಮಿನಿಯಂ, ಕೇಸಿನ್, ಗ್ಲೋಬಿಲಿನ್, ಇನ್ಸುಲಿನ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ಕೇಸಿನ್ ಆಗುತ್ತೆ. ಇನ್ನು 15ನೇ ಪ್ರಶ್ನೆ, ಭೂಮಿ ಸೂರ್ಯನನ್ನು ಸುತ್ತಲೂ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? 365 ದಿನ, 200 ದಿನ, 100 ದಿನ, 400 ದಿನ. ಆಪ್ಷನ್ ಎ 365 ದಿನ ತೆಗೆದುಕೊಳ್ಳುತ್ತೆ. ಮಾನವನ ದೇಹದಲ್ಲಿ ಹೃದಯದ ಕೊಠಡಿಗಳು ಎಷ್ಟು? ಆಪ್ಷನ್ ಸಿ 4 ಆಗಿದೆ. ಆಮೇಲೆ ವಿದ್ಯುತ್ ಬಲ್ಬ್ನಲ್ಲಿ ಯಾವ ಅನಿಲ ತುಂಬಿರುತ್ತದೆ? ಆಮ್ಲಜನಕ, ನೈಟ್ರೋಜನ್, ಆರ್ಗಾನ್, ಹೈಡ್ರೋಜನ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಆರ್ಗಾನ್. ಮಾನವ ದೇಹದಲ್ಲಿ ರಕ್ತದ ಒತ್ತಡವನ್ನು ಅಳೆಯುವ ಸಾಧನ ಯಾವುದು? ಸ್ಟೆಥೋಸ್ಕೋಪ್, ಸಿಗ್ಮೋ ಮ್ಯಾನೋಮೀಟರ್, ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್. ಉತ್ತರ ಆಪ್ಷನ್ ಬಿ ಆಗುತ್ತೆ. ಇನ್ನು 19ನೇ ಪ್ರಶ್ನೆ, ಅತಿ ಹಗುರವಾದ ಲೋಹ ಯಾವುದು? ಅಲ್ಯೂಮಿನಿಯಂ, ಲಿಥಿಯಂ, ಕಬ್ಬಿಣ, ಚಿನ್ನ. ಇದಕ್ಕೆ ಉತ್ತರ ಆಪ್ಷನ್ ಬಿ ಲಿಥಿಯಂ ಆಗುತ್ತೆ. ಇನ್ನು 20ನೇ ಪ್ರಶ್ನೆ ಕಡೆ ಬರೋಣ. ಮಾನವ ದೇಹದಲ್ಲಿ ಶ್ವಸನ ಕ್ರಿಯೆಗೆ ಸಹಾಯ ಮಾಡುವ ಅಂಗ ಯಾವುದು? ಹೃದಯ, ಲಿವರ್, ಪೆಪಿಸು, ಕಿಡ್ನಿ. ಇದಕ್ಕೆ ಉತ್ತರ ಆಪ್ಷನ್ ಸಿ ಪೆಪಿಸು ಆಗುತ್ತೆ. 21ನೇ ಪ್ರಶ್ನೆ, ನೀರು ಯಾವ ತಾಪಮಾನದಲ್ಲಿ ಕುದಿಯುತ್ತದೆ? ಆಪ್ಷನ್ ಬಿ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರು ಕುದಿಯುತ್ತದೆ. ಹಾಗೆ 22ನೇ ಪ್ರಶ್ನೆ ನೋಡೋಣ. ವಿದ್ಯುತ್ ಶಕ್ತಿಯ ಘಟಕ ಯಾವುದು? ವಿದ್ಯುತ್ ಶಕ್ತಿಯ ಘಟಕ ಜೌಲ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್, ರಕ್ತದ ಬಿಳಿ ಕಣಗಳ ಕೆಲಸ ಏನು ಯಾವುದು? ಆಮ್ಲಜನಕ ಸಾಗಾಣಿಕೆ, ರೋಗ ನಿರೋಧಕ್ಕೆ, ರಕ್ತ ಜಮುವಿಕೆ, ಆಹಾರ ಜೀರ್ಣ. ಆಪ್ಷನ್ ಬಿ ರೋಗ ನಿರೋಧಕತೆ. 24ನೇ ಪ್ರಶ್ನೆ, ಮಾನವ ದೇಹದಲ್ಲಿ ಇನ್ಸುಲಿನ್ ಉತ್ಪಾದಿಸುವ ಅಂಗ ಯಾವುದು? ಲಿವರ್, ಫ್ರಾಂಕ್ರಿಯಾಸ್, ಕಿಡ್ನಿ, ಹೃದಯ. ಫ್ರಾಂಕ್ರಿಯಾಸ್. ಅತಿ ದೊಡ್ಡ ಗ್ರಹ ಯಾವುದು? ಭೂಮಿ, ಮಂಗಳ, ಗುರು, ಶನಿ. ಆಪ್ಷನ್ ಸಿ ಗುರು. ಕಬ್ಬಿಣಕ್ಕೆ ಕಳಚು ರಸ್ಟ್ ಬರಲು ಕಾರಣ ಯಾವುದು? ಆಮ್ಲಜನಕ ಪ್ಲಸ್ ನೀರು, ನೈಟ್ರೋಜನ್, ಕಾರ್ಬನ್, ಹೈಡ್ರೋಜನ್. ಆಪ್ಷನ್ ಎ ಆಮ್ಲಜನಕ ಪ್ಲಸ್ ನೀರಾಗುತ್ತೆ. 27ನೇ ಪ್ರಶ್ನೆ, ಮಾನವ ದೇಹದಲ್ಲಿ ಎಷ್ಟು ಹಲ್ಲುಗಳಿವೆ? 32 ಅಂದ್ರೆ ವಯಸ್ಕ ಮಾನವನಲ್ಲಿ. 28ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದು? ಅಮೀಟರ್. 29, ಬೆಳಕನ್ನು ಅಳೆಯುವ ಘಟಕ ಯಾವುದು? ಲಕ್ಸ್. ಅತಿ ದೊಡ್ಡ ಸಮುದ್ರ ಯಾವುದು? ಪೆಸಿಫಿಕ್ ಸಾಗರ. ಇನ್ನು 30ನೇ ಪ್ರಶ್ನೆ, ಮಾನವ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? ಹೃದಯ. 32ನೇದು, ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅನಿಲ ಕಾರ್ಬನ್ ಡೈಆಕ್ಸೈಡ್. ಹಾಗೆ ಭೂಮಿಯ ತನ್ನ ಅಕ್ಷದ ಮೇಲೆ ಸುತ್ತಲೂ ತೆಗೆದುಕೊಳ್ಳುವ ಸಮಯ 24 ಗಂಟೆ.
ಅತಿ ವೇಗವಾದ ಭೂಮಿಯ ಪ್ರಾಣಿ ಯಾವುದು? ಚೀತಾ. ರಕ್ತದ ಕೆಂಪು ಕಣಗಳ ಆಯುಷ್ಯ 120 ದಿನ. ಮಾನವ ದೇಹದಲ್ಲಿ ಅತಿ ಚಿಕ್ಕ ಎಲುಬು ಯಾವುದು? ಸ್ಟೆಪ್ಸ್. ಶಬ್ದದ ವೇಗ ಗಾಳಿಯಲ್ಲಿ ಎಷ್ಟು ಕೇಳುತ್ತೆ? ಸುಮಾರು 343. 38ನೇ ಪ್ರಶ್ನೆ. ಸೊ ಮಾನವ ದೇಹದಲ್ಲಿ ಜೀರ್ಣಕ್ರಿಯೆ ಪ್ರಾರಂಭವಾಗುವ ಸ್ಥಳ ಬಾಯಿ ಆಗುತ್ತೆ. ಹಾಗೆ 39. ಸೂರ್ಯ ಒಂದು ಯಾವ ರೀತಿಯ ನಕ್ಷತ್ರ? ಮಧ್ಯಮ ಗಾತ್ರದ ನಕ್ಷತ್ರ ಆಗಿರುತ್ತೆ. ಮಾನವ ದೇಹದಲ್ಲಿ ಅತಿ ದೊಡ್ಡ ರಕ್ತನಾಳ ಯಾವುದು? ಏರ್ಟ. 40ನೇ ಪ್ರಶ್ನೆ ನೋಡೋಣ. ಮಾನವ ದೇಹದಲ್ಲಿ ಅತಿ ದೊಡ್ಡ ನರ ಯಾವುದು? ಸೈಟಿಕ್ ನರ. ಮಾನವ ದೇಹದಲ್ಲಿ ಎಷ್ಟು ಲೀಟರ್ ರಕ್ತ ಇರುತ್ತದೆ? ಸುಮಾರು 5 ಲೀಟರ್. 43ನೇ ಪ್ರಶ್ನೆ. ಹಿಮದ ತಾಪಮಾನ ಯಾವುದು? 0°C. 44ನೇ ಪ್ರಶ್ನೆ. ಚಂದ್ರನಲ್ಲಿ ಗಾಳಿ ಇದೆಯೇ? ಹೌದು, ಇಲ್ಲ. ಇನ್ನು 45ನೇ ಪ್ರಶ್ನೆ. ಭೂಮಿಯ ಅತಿ ಆಳವಾದ ಮಹಾಸಾಗರ ಕಂದಕ? ಮರಿಯಾನ್ ಟ್ರೆಂಚ್. ಹಾಗೆ 46ನೇ ಪ್ರಶ್ನೆ. ಮಾನವ ದೇಹದ ಸಾಮಾನ್ಯ ತಾಪಮಾನ 37°C. ಹೃದಯ ಧಡಕ್ ಸರಾಸರಿ 72 ಬಾರಿ ಹೃದಯ ಬಡಿಯೋದು ನಿಮಿಷಕ್ಕೆ. ದೇಹದಲ್ಲಿ ಕ್ಯಾಲ್ಸಿಯಂ ಹೆಚ್ಚಿರುವ ಭಾಗ ಎಲುಬು. 49ನೇ ಪ್ರಶ್ನೆ. ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಸ್ಕರ್ವಿ. ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ರಿಕೆಟಸ್. ಸೊ ಹೀಗೆ 50 ಪ್ರಶ್ನೆಗಳು ಈ ವಿಡಿಯೋದಲ್ಲಿ ಮುಗಿತ್ತು. ಸೊ ಡೈಲಿ 50 ಡೇಸ್ ಚಾಲೆಂಜಲ್ಲಿ ನಾವೀಗ ಡೇ ಅಲ್ಲಿದ್ದೀವಿ. ಸೊ ಕಂಟಿನ್ಯೂ ಮಾಡಿ. ಕ್ಲಾಸ್ ಕೂಡ ಬರುತ್ತೆ, PDF ಕೂಡ ವಾಟ್ಸಪ್ಪಲ್ಲಿ ಇದೆ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.